ಈ ಅಶ್ವಿನಿ ಗೌಡ ಅವರು ಸ್ಟಾರ್ಟಿಂಗ್ ಇದ್ದಂಥದ್ದು ರಿಯಲ್ಲ, ಅದಾದಮೇಲೆ ಒಂದು ಸ್ವಲ್ಪ ದಿನ ಚೇಂಜಸ್ ಆಗ್ತಾರೆ. ಸೊ ಈಗ ನಾನು ರಿಯಲ್ ಅಶ್ವಿನಿ ಗೌಡ, ನಾನು ಬದಲಾದೆ, ಯಾಕೆಂದರೆ ನೀವು ಕೊಟ್ಟಂಥ ಇನ್ಪುಟ್ಸಿಂದ ನಾನು ಬದಲಾದೆ ಅಂತಾರೆ. ಸೊ ಹೇಗೆ ಅನಿಸುತ್ತೆ, ಅದು ಸ್ಟಾರ್ಟಿಂಗ್ ಇದ್ದಿದ್ದು ನಿಜವಾದ ಗುಣನ ಅಥವಾ ವ್ಯಕ್ತಿತ್ವನ, ಅಥವಾ ಅದಾದಮೇಲೆ ಚೇಂಜ್ ಆಗಿದ್ದ? ಆ ಮನೇಲಿ ಅದನ್ನು ಯಾರ ವಿಚಾರವಾಗಿ ಹೇಳೋದಕ್ಕೆ ಬರೋದಿಲ್ಲ, ಯಾಕಂದರೆ ನಾವು ಚಿಕ್ಕದ್ರಿಂದ ನೋಡ್ಕೊಂಡು ಬಂದಿಲ್ಲ ಅವ್ರನ್ನ. ಅದರಲ್ಲಿ ಅವರು ಏನು ನಮಗೆ ಮುಂದೆ ಇರ್ತಾರೆ ಅದ್ರ ಮೇಲೇ ನಮ್ಮ ಜಡ್ಜ್ಮೆಂಟ್ ಹೋಗುತ್ತೆ. ಈಗ ಅಶ್ವಿನಿ ಮೇಡಮ್ ಅವರು ಕೆಲವ್ರನ್ನೆಲ್ಲ ಆಟದ ಬರದಲ್ಲಿ ಮಾಡಿದಾರೋ ರಿಯಲ್ ಆಗಿ ಮಾಡಿದಾರೋ ಅಂತಲೂ ಗೊತ್ತಾಗಲ್ಲ. ಅಶ್ವಿನಿ ಮೇಡಮ್ ಅಂತಲ್ಲ, ಯಾರಾದ್ರಾಗಲಿ ಈಗ ಎಲ್ಲರೂ ನಂತರನೇ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋದಕ್ಕಾಗಲ್ಲ. ಹೊರಗಡೆನೋ ಒಳಗಡೆನೋ ಒಂದೇ ಥರ ಅಂತ ಗೊತ್ತಿಲ್ಲ. ಆಟದ ಬರದಲ್ಲೋ ಅಥವಾ ಏನೋ ಒಂದು ಮಾಡಿದಾಗ ಅದು ಒಂದೊಂದು ಸರ್ತಿ ಸರಿಯಾಗುತ್ತೆ, ಒಂದೊಂದು ಸರ್ತಿ ತಪ್ಪಾಗುತ್ತೆ. ತಪ್ಪಾದಾಗ ನನ್ನಿಂದ ತಪ್ಪಾಗಿದೆ, ಅದೇ ಭಾಳ ದೊಡ್ಡ ವಿಷಯ. ಹೌದು, ನನ್ನಿಂದ ತಪ್ಪಾಗಿದೆ, ಅದಕ್ಕೆ ನಾನು ಸಾರಿ ಹೇಳ್ತೀನಿ, ಅದೆಲ್ಲ ಒಳ್ಳೆ ಗೆಸ್ಚರ್ಗಳದು. ನಾವೆಲ್ಲ ಯಾರೂ ಪರ್ಫೆಕ್ಟ್ ಅಲ್ಲ, ಅದನ್ನು ಮಾಡ್ಕೊಂಡು ತಿದ್ಕೊಂಡು ಅದು ಆಗದಿರೋ ಹಾಗೆ ನಡ್ಕೊಂಡು ಬಂದಿರೋದು. ಸೊ ಅಂಥ ಅಷ್ಟು ಟೈಮಲ್ಲಿ ನಮಗೆ ಗೊತ್ತಿಲ್ಲ. ಬಟ್ ನನ್ನ ಒಂದು ಅಫೆಕ್ಷನ್ ಏನಿದೆ ಅವ್ರ ಜೊತೆ, ಎಲ್ಲೋ ಒಂದು ಮಟ್ಟಿಗೆ ನಮ್ಮ ರಿಲೇಷನ್ಶಿಪ್ ಚೆನ್ನಾಗಿತ್ತು. ಸೊ ಅದೇ ರೀತಿ ನಾವು ಆಟ ಆಡ್ಕೊಂಡು ಬಂದ್ವಿ ಲಾಸ್ಟ್ಗೂ ಅಷ್ಟೇ. ಆ ಬಾಂಡಿಂಗ್ ಇತ್ತು. ಬಿಕಾಸ್ ನಾನು ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದೀನಿ ಲವ್ಲವಿಕೆ ಧಾರಾವಾಹಿಯಲ್ಲಿ, ನಮ್ಮ ತಾಯಿ ಸ್ಥಾನ. ಸೊ ಅವರು ಶಿ ಈಸ್ ಅ ಮದರ್ಲಿ ಫಿಗರ್. ನನ್ನ ಆ ರೆಸ್ಪೆಕ್ಟ್ ಯಾವಾಗಲೂ ಇದೆ. ಮತ್ತು ಇನ್ನೂ ರೆಸ್ಪೆಕ್ಟ್ ಏನಂತಂದರೆ ಅವ್ರದ್ದು ಜರ್ನಿ ಬಿಗ್ ಬಾಸಲ್ಲಿ, ರಿಯಲ್ಲು ಅನ್ರಿಯಲ್ಗಿಂತ ಅವ್ರದ್ದು ಜರ್ನಿ, ಅವ್ರು ಹೇಗೆ ಆಟ ಆಡ್ಕೊಂಡು ಬಂದಿದ್ದಾರೆ, ಇಟ್ ಈಸ್ ಸ್ಪೆಕ್ಟ್ಯಾಕ್ಯುಲರ್. ಸೊ ಅವರ ಏನು ಫೈಟ್ ಇತ್ತು ಆಟದಲ್ಲಿ, ಅವ್ರು ಆಟಾಡಿರೋ ಟಾಸ್ಕ್ ಆಗಲಿ, ಅವ್ರು ಆಟಾಡಿರೋ ರೀತಿ, ದಟ್ ಈಸ್ ಸ್ಪೆಕ್ಟ್ಯಾಕ್ಯುಲರ್, ದಟ್ ಈಸ್ ವೆರಿ ಅಪ್ರಿಷಿಯೇಟೆಡ್ ಅಂತ ಅನಿಸುತ್ತೆ. ಆ್ಯಂಡ್ ಅವ್ರ ಥರ ಯಾರೂ ಆಟಾಡಿಲ್ಲ ಆಮೇಲೆ. ಬಟ್ ಫೈನಲ್ ಆಗಿ ಸರ್, ಅಭಿಮಾನಿಗಳಿಗೆ ಆಗ್ಬೋದು, ನಿಮ್ಮನ್ನು ಪ್ರೀತಿಯಿಂದ ಇಷ್ಟು ಓಟ್ ಹಾಕಿ ನಿಮ್ಮನ್ನು ಗೆಲ್ಲಿಸಿದವ್ರಿಗಾಗ್ಬೋದು, ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ನನಗೆ ಪ್ರೀತಿ ಕೊಟ್ಟಂಥ ಒಳ್ಳೆ ಜನತೆಗೆ. ಕೆಟ್ಟ ಜನತೆಗೆ ಅಂದರೆ ಅಂದರೆ ಈ ಇದಾರಲ್ಲ ಟ್ರೋಲರು, ಸ್ವಲ್ಪ ಅವ್ರಿಗೇನು ಬಯಸ್ತೀರಾ? ಒಳ್ಳೇದು ಬಯಸ್ತೀರಾ, ಕೆಟ್ಟದ್ದು ಬಯಸ್ತೀರಾ? ನಾನು ಅವ್ರನ್ನೂ ಹೇಳೋದು, ನಾನು ನಿಜವಾಗ್ಲೂ ನೀವು ಒಳ್ಳೇದಾಯ್ತು ಈ ಕ್ವಶನ್ ಕೇಳಿದ್ದು. ನನಗೆ ಪ್ರೀತಿ ಕೊಟ್ಟಂಥ, ಅಥವಾ ಈಗ ಏನು ಕೆಲವರು ನಮಗೆ ಬ್ಯಾಡ್ ಕಮೆಂಟ್ಸ್ ನಾನು ಬಂದಾಗ ಏನು ನೀವು ಪದ ಬಳಕೆ ಆಗಲಿ ಅಥವಾ ಏನು ಹೇಳ್ತಾ ಇದ್ದೀರಿ, ನನಗೆ ಪ್ರೀತಿ ಕೊಟ್ಟಂಥವ್ರಿಗೆ ತುಂಬ ತುಂಬ ಧನ್ಯವಾದಗಳು. ನಾನು ಇಷ್ಟು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಿಮ್ಮ ಪ್ರೀತಿನ. ಧ್ರುವಂತನ ನಾನು ಇಷ್ಟು ಎಕ್ಸ್ಪೆಕ್ಟ್ ಮಾಡಿದೆ, ನನಗೆ ಇಷ್ಟು ಕೊಟ್ಟಿದ್ದೀರಾ ಇವತ್ತು. ನನ್ನ ಜಯಮಾ ಕಾಲಾಗಲಿ ನನ್ನ ಇದನ್ನು ಬ್ರ್ಯಾಂಡ್ ಮಾಡಿ ಇಟ್ಟಿದ್ದೀರಾ, ತುಂಬ ಸಂತೋಷ. ಮತ್ತು ನನ್ನನ್ನು ಇಷ್ಟಪಡ್ದಿರೋರಿಗೆ, ನನಗೆ ಬ್ಯಾಡ್ ಕಮೆಂಟ್ಸ್ ಕೊಡ್ತಾ ಇರೋರಿಗೆ, ಇನ್ನು ಮುಂದೆ ನನ್ನ ಫ್ಯೂಚರಲ್ಲಿ ನಿಮ್ಮನ್ನೂ ಸಹ ಗೆಲ್ಲೋ ಅಂಥ ಪ್ರಯತ್ನ ನಂದಾಗಿರುತ್ತೆ. ಸೊ ಏನೋ ಗೊತ್ತಿಲ್ಲದೇನೋ ನನ್ನಿಂದ ತಪ್ಪಾಗಿದ್ದರೆ ನೀವು ಮನಸ್ಸಿಗೆ ಹಾಕ್ಕೊಳ್ಬೇಡಿ. ಇನ್ನು ಮುಂದೆ ನಿಮ್ಮ ಮನಸ್ಸನ್ನ ಗೆಲ್ಲೋ ಅಂಥ ಪ್ರಯತ್ನ ನನ್ನದಾಗಿರುತ್ತೆ ಅಂತಲೇ ಹೇಳಲಿಕ್ಕೆ ಇಷ್ಟಪಡ್ತೀನಿ.